ವೀಕ್ಷಕರೇ, ಈ ಮೂವಿ ಸ್ಟಾರ್ಟ್ ಆದಾಗ ನಮಗೆ ಒಬ್ಬ ಸೀರಿಯಲ್ ಕಿಲ್ಲರ್ನ ತೋರಿಸ್ತಾರೆ. ಆತ ಒಂದು ದೊಡ್ಡ ಚಾಕುವಿನಿಂದ ಒಂದು ಹುಡುಗಿ ತಲೆ ಕಟ್ ಮಾಡೋದಕ್ಕೆ ಹೋದಾಗ ಆ ಹುಡುಗಿ ಮುಖ ನೋಡ್ತಾನೆ. ಆ ಹುಡುಗಿ ಅಳ್ತಾನೂ ಇಲ್ಲ, ಮುಖದಲ್ಲಿ ಸ್ವಲ್ಪ ಭಯನೂ ಇರಲ್ಲ. ಅದನ್ನ ನೋಡಿದ ಕಿಲ್ಲರ್ಗೆ ತುಂಬಾ ಕೋಪ ಬರುತ್ತೆ. ಆಗ ಆತ ಇನ್ನೊಂದು ದೊಡ್ಡ ಚಾಕು ತಗೊಂಡು ಹೊಡಿಯೋಕ್ಕೆ ಹೋಗ್ತಾನೆ. ಆಗ ಆ ಹುಡುಗಿ ಅವನನ್ನ ನೋಡಿ ನಗುತ್ತೆ. ಆಗ ಕಿಲ್ಲರ್ ಅವಳಿಗೆ ಕೇಳ್ತಾನೆ, ಯಾಕೆ ನೀನು ನಗ್ತಾ ಇದೀಯಾ, ನಿಂಗೆ ಸ್ವಲ್ಪನೂ ಭಯ ಆಗ್ತಾ ಇಲ್ವಾ? ಆಗ ಆ ಹುಡುಗಿ ಸ್ವಲ್ಪ ಸ್ಮೈಲ್ ಮಾಡಿ ಹೇಳುತ್ತೆ, ನೀನು ನಂಗೆ ಸಾಯಿಸಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೆ 7ನೇ ದಿನಕ್ಕೆ ನನ್ನ ಬರ್ತ್ಡೇ ಇದೆ. ನಾನೇ ಇಲ್ಲಿಂದ ಹೋಗ್ತೀನಿ, ಇಲ್ಲ ನನ್ನ ಬಾಯ್ ಫ್ರೆಂಡ್ ಬಂದು ಇಲ್ಲಿಂದ ನನ್ನ ಸೇವ್ ಮಾಡ್ತಾನೆ ಅಂತ ಹೇಳ್ತಾಳೆ. ವೀಕ್ಷಕರೇ, ಈ ಹುಡುಗಿ ಹೆಸರು ದಾಮಿನಿ. ಇವಳು ರೇಡಿಯೋ ಜಾಕಿ. ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ. ಆತನ ಹೆಸರು ಗೌತಮ್. ಆತ ಬ್ಲೈಂಡ್ ಕೂಡ ಆಗಿದ್ದ. ಒಂದು ದಿನ ರಾತ್ರಿ ದಾಮಿನಿ ರೈಲ್ವೆ ಸ್ಟೇಷನ್ ಅಲ್ಲಿ ತನ್ನ ಬಾಯ್ ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ಲು. ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ದಾಮಿನಿಯ ಮುಖಕ್ಕೆ ಸ್ಪ್ರೇ ಮಾಡ್ತಾನೆ. ಆಗ ದಾಮಿನಿ ಮೂರ್ಛೆ ಹೋಗ್ತಾಳೆ. ಅದೇ ಸಮಯ ಅಲ್ಲಿಗೆ ದಾಮಿನಿಯ ಬಾಯ್ ಫ್ರೆಂಡ್ ಗೌತಮ್ ಕೂಡ ಬಂದಿರ್ತಾನೆ. ಆಗ ಆ ಕಿಲ್ಲರ್ ಗೌತಮ್ನ ನೋಡ್ತಾನೆ. ಈತ ಕುರುಡ ಅಂತ ಗೊತ್ತಾಗಿ ದಾಮಿನಿನ ಅಲ್ಲಿಂದ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಗೌತಮ್ಗೆ ಅಲ್ಲಿ ಅನುಮಾನ ಬರುತ್ತೆ. ಒಂದು ಸಲಿ ದಾಮಿನಿ ಅಂತಾನು ಕೂಗ್ತಾನೆ. ಅಷ್ಟೊತ್ತಿಗೆ ಕಿಲ್ಲರ್ ಅಲ್ಲಿಂದ ಹೋಗಿರ್ತಾನೆ. ಅಲ್ಲಿಂದ ಗೌತಮ್ ಸ್ವಲ್ಪ ಮುಂದೆ ಬರ್ತಾನೆ. ಆಗ ಅವನಿಗೆ ದಾಮಿನಿಯ ರಿಂಗ್ ಸಿಗುತ್ತೆ. ಗೌತಮ್ಗೆ ಕನ್ಫರ್ಮ್ ಆಗುತ್ತೆ ದಾಮಿನಿ ಇಲ್ಲಿ ಕಿಡ್ನಾಪ್ ಆಗಿರೋದು ಅಂತ. ದಾಮಿನಿ ಮೂರ್ಛೆ ಹೋಗೋ ಮೊದಲು ಗೌತಮ್ ಬರೋದನ್ನ ನೋಡಿದ್ಲು. ಹೀಗಾಗಿ ಅವಳು ಕಿಲ್ಲರ್ ಹತ್ರ ಅಷ್ಟು ಕಾನ್ಫಿಡೆನ್ಸ್ ಆಗಿ ನನ್ನ ಬಾಯ್ ಫ್ರೆಂಡ್ ಬರ್ತಾನೆ ಅಂತ ಹೇಳ್ತಿದ್ದಾಳೆ. ಇದನ್ನ ಕೇಳಿದ ಕಿಲ್ಲರ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇವಳ ಬಾಯ್ ಫ್ರೆಂಡ್ ಬ್ಲೈಂಡ್ ಆಗಿದ್ದ. ಆಗ ಆ ಕಿಲ್ಲರ್ ದಾಮಿನಿ ಚಾಲೆಂಜ್ ನ ಒಪ್ಕೋತಾನೆ. ನಿನ್ನ ಬರ್ತ್ಡೇವರೆಗೂ ನಿಂಗೆ ಟೈಮ್ ಕೊಡ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲಿ ಬಿಟ್ಟು ಹೋಗಿರ್ತಾನೆ. ಇಲ್ಲಿ ಗೌತಮ್ ಪೊಲೀಸಿಗೆ ಕಾಲ್ ಮಾಡ್ತಾನೆ. ಅಲ್ಲಿ ನಡೆದಿರೋದೆಲ್ಲ ಹೇಳ್ತಾನೆ. ದಾಮಿನಿನ ಆ ಸೀರಿಯಲ್ ಕಿಲ್ಲರ್ ಕಿಡ್ನಾಪ್ ಮಾಡಿರುವುದು ಅಂತ ಹೇಳ್ತಾನೆ. ಈಗಾಗಲೇ ಈ ಕಿಲ್ಲರ್ 14 ಹುಡುಗಿರನ್ನ ಕಿಡ್ನಾಪ್ ಮಾಡಿ ತಲೆ ಕತ್ತರಿಸಿ ಕೊಲೆ ಮಾಡಿದ್ದ. ಇಲ್ಲಿ ತನಕ ಆತನ ಸುಳಿವು ಯಾರಿಗೂ ಸಿಕ್ಕಿರೋದಿಲ್ಲ. ಇಲ್ಲಿ ಕಿಲ್ಲರ್ ಇನ್ನೊಂದು ಹುಡುಗಿನ ಕಿಡ್ನಾಪ್ ಮಾಡ್ತಾನೆ. ಅವಳು ವಯಸ್ಸೇ ಆಗಿದ್ಲು. ಅವಳನ್ನ ಕಾರಲ್ಲಿ ಕರ್ಕೊಂಡು ಬರುವಾಗೆ ಮೂರ್ಛೆ ಹೋಗುವ ಹಾಗೆ ಮಾಡಿದ್ದ. ದಾಮಿನಿ ಸ್ಥಳದಲ್ಲಿ ಅವಳನ್ನ ಮಲಗಿಸ್ತಾನೆ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅವಳ ತಲೆ ಕತ್ತರಿಸಿ ಬಿಡ್ತಾನೆ. ಮರುದಿನ ಆ ಹುಡುಗಿ ದೇಹನ ಆ ನಗರದ ಹೊರಗೆ ಬಿಟ್ಟಿದ್ದ. ಆಗ ಅಲ್ಲಿ ಸುಮಾರು ಜನ ಗುಂಪು ಕಟ್ಟಿದ್ರು. ಪೊಲೀಸ್ ಕೂಡ ಬರ್ತಾರೆ. ಪೊಲೀಸ್ ಆಫೀಸರ್ ಆದ ಮುತ್ತು ಕಮಿಷನರ್ಗೆ ಹೇಳ್ತಾನೆ, ಈ ಬಾಡಿ ಕಿಡ್ನಾಪ್ ಆಗಿರೋ ದಾಮಿನಿದಲ್ಲ ಅಂತ. ಅಷ್ಟೊತ್ತಿಗೆ ಅಲ್ಲಿಗೆ ಗೌತಮ್ ಕೂಡ ಓಡಿ ಬಂದಿದ್ದ. ಬಾಡಿ ಸ್ಮೆಲ್ಲಿಂದ ಕನ್ಫರ್ಮ್ ಆಗ್ತಾನೆ ಈ ಬಾಡಿ ದಾಮಿನಿದಲ್ಲ ಅಂತ. ಇದಾದ್ಮೇಲೆ ಗೌತಮ್ ನೇರವಾಗಿ ಪೊಲೀಸ್ ಕಮಿಷನರ್ ಹತ್ರ ಸಹಾಯ ಕೇಳಲು ಹೋಗಿರ್ತಾನೆ. ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಗೌತಮ್ಗೆ ಹೇಳ್ತಾನೆ, ಈ ಕೇಸ್ ಮೇಲೆ ಮೊದಲು ಕಮಲಾ ಎನ್ನುವ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ರು. ಅವರನ್ನ ಒಂದು ಸಲಿ ಮೀಟ್ ಮಾಡು, ಏನಾದ್ರೂ ಸಹಾಯ ಆಗ್ಬೋದು ಅಂತ ಹೇಳ್ತಾನೆ. ಆಗ ಗೌತಮ್ ಅಲ್ಲಿಂದ ಕಮಲಾ ಪೊಲೀಸ್ ಮನೆ ಅಡ್ರೆಸ್ ಹುಡುಕಿ ಅಲ್ಲಿಗೂ ಹೋಗ್ತಾನೆ. ಕಮಲಾ ರೂಮ್ಗೆ ಹೋಗಿ ದಾಮಿನಿ ಕಿಡ್ನಾಪ್ ಆಗಿರೋ ವಿಷಯ ಹೇಳ್ತಾನೆ. ಆದ್ರೆ ಪೊಲೀಸ್ ಕಮಲಾ ಇದೆಲ್ಲ ಕೇಳಕ್ಕೆ ರೆಡಿ ಇಲ್ಲ. ಬದಲಿಗೆ ಗೌತಮ್ಗೆ ಬೈತಾಳೆ. ಆಗ ಕೋಪಗೊಂಡ ಗೌತಮ್ ಕಮಲಾಗೆ ಒಂದು ಜೋರಾಗಿ ಕಪಾಳಕ್ಕೆ ಹೊಡೆದು ಅಲ್ಲಿಂದ ವಾಪಸ್ಸು ಬರ್ತಾನೆ. ಪೊಲೀಸ್ ಕಮಲಾಗೆ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ತನ್ನ 2 ಕಾಲು ಕಳ್ಕೊಂಡಿದ್ಲು. ಅವಾಗಿಂದ ಡಿಪ್ರೆಷನ್ಗೆ ಹೋಗಿ ಈ ತರ ಆಗಿರ್ತಾಳೆ. ಈ ಕಡೆ ಪೊಲೀಸ್ ಅವರು ಆ ಕಿಲ್ಲರ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಆ ವೈಶ್ಯ ಇದ್ದ ಸ್ಥಳಕ್ಕೆ ಹೋಗ್ತಾರೆ. ಅವಳ ಫ್ರೆಂಡ್ ನ ಕೇಳಿದಾಗ ಆಕೆ ಹೇಳೋದು, ನಿನ್ನೆ ರಾತ್ರಿ ರಾಣಿ ನಂಗೆ ಕಾಲ್ ಮಾಡಿದ್ಲು. ಇವರು ನೋಡಲು ತುಂಬಾ ಸ್ಮಾರ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ಲು ಅಂತ ಆ ಮಹಿಳೆ ಪೊಲೀಸ್ಗೆ ತಿಳಿಸ್ತಾಳೆ. ಇದನ್ನೆಲ್ಲ ಕೇಳಿದ ಪೊಲೀಸ್ಗೆ ಕಿಲ್ಲರ್ ಒಬ್ಬ ಶ್ರೀಮಂತ, ಆತ ಇನ್ನೂ ಯುವಕ ಇದ್ದಾನೆ ಅಂತ ತಿಳಿದು ಬರುತ್ತೆ. ಇನ್ನೊಂದು ಕಡೆ ಆ ಕಮಲಾ ಪೊಲೀಸ್ನ ನಮ್ಗೆ ತೋರಿಸ್ತಾರೆ. ತನ್ನ ಅಮ್ಮನ ಜೊತೆ ರಾತ್ರಿ ಗೌತಮ್ ಮನೆಗೆ ಬಂದಿದ್ಲು. ಅವಳು ಡಿಸೈಡ್ ಮಾಡಿದ್ಲು ಗೌತಮ್ಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿರುತ್ತಾಳೆ. ಆಗ ಕಮಲಾ ಹೇಳ್ತಾಳೆ, ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ಒಂದು ಫೈಲ್ ಅಲ್ಲಿದೆ. ಆ ಫೈಲ್ ಇರೋದು ಈಗ CBI ಆಫೀಸಲ್ಲಿ. ಯಾಕಂದ್ರೆ 1 ವರ್ಷ ಹಿಂದೆ CBI ಕೂಡ ಈ ಕೇಸಲ್ಲಿ ಕೆಲಸ ಮಾಡಿದೆ. ನೀನು ಆ ಫೈಲ್ ನ ಅಲ್ಲಿಂದ ತರಬೇಕು ಅಂತ ಹೇಳ್ತಾಳೆ. ಆಗ ಗೌತಮ್ ಕೂಡ ರೆಡಿ ಆಗ್ತಾನೆ. ಕಮಲಾ ಸಹಾಯದಿಂದ ಗೌತಮ್ CID ಆಫೀಸ್ ವರೆಗೂ ಬಂದು ತಲುಪ್ತಾನೆ. ಒಳಗಡೆ ಕೂಡ ಹೋಗ್ತಾನೆ. ಇನ್ನೇನು ಕವಾಡ್ ತೆಗೆಯಬೇಕು. ಅಷ್ಟರಲ್ಲಿ ಗೌತಮ್ನ ಯಾರೋ ಹಿಂದೆಯಿಂದ ಹಿಡಿತಾರೆ. ಅದೇ ಸಮಯಕ್ಕೆ ಪೊಲೀಸ್ ಆದ ಮುತ್ತು ಕೂಡ ಆಫೀಸ್ ಒಳಗೆ ಬರ್ತಾನೆ. ಆತ ತನ್ನ ಮನೆ ಬೀಗ ಬಿಟ್ಟಿದ್ದ. ಅದನ್ನ ತಗೊಳಕ್ಕೆ ವಾಪಸ್ಸು ಬಂದಿದ್ದ. ಪೊಲೀಸ್ ಮುತ್ತಿಗೆ ಅಲ್ಲಿ ಸ್ವಲ್ಪ ಅನುಮಾನ ಬರುತ್ತೆ. ಆದ್ರೆ ಆ ರೂಮ್ ಅಲ್ಲಿ ಅವನಿಗೆ ಯಾರೂ ಕಾಣಿಸೋಲ್ಲ. ಅಲ್ಲಿಂದ ಆತ ಹೋಗ್ತಾನೆ.
ಗೌತಮ್ನ ಹಿಡಿದುಕೊಂಡಿದ್ದ ಆ ವ್ಯಕ್ತಿ ಅಕ್ಬರ್ ಆಗಿದ್ದ. ಈತ ಮೊದಲು ಕಮಿಷನರ್ ಆಫೀಸ್ಗೆ ಗೌತಮ್ ಹೋದಾಗ ಕಮಲಾ ಬಗ್ಗೆ ಮಾಹಿತಿ ಕೊಟ್ಟಿರೋದು ಇವನೇನೆ. ಕಾನ್ಸ್ಟೇಬಲ್ ಅಕ್ಬರ್ ಗೌತಮ್ಗೆ ಸಹಾಯ ಮಾಡ್ತಾನೆ. ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಪೇಪರ್ಗಳನ್ನ ಜೆರಾಕ್ಸ್ ಮಾಡಿ ಕೊಡ್ತಾನೆ. ಗೌತಮ್ ಅದನ್ನ ತಂದು ಕಮಲಾ ಪೊಲೀಸ್ಗೆ ಕೊಡ್ತಾನೆ. ಕಮಲಾ ಪೊಲೀಸ್ ಸ್ಟಡಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಒಟ್ಟು 14 ಮರ್ಡರ್ಗಳಾಗಿರೋದು. ಇದಾದ್ಮೇಲೆ ಗೌತಮ್ ಮತ್ತು ಕಮಲಾ ಕೊಲೆಯಾಗಿರೋ ಎಲ್ಲಾ ಹುಡುಗಿರ ಮನೆಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಎಲ್ಲ ಜನ ಒಂದೇ ರೀತಿಯಾದ ಸ್ಟೋರಿ ಹೇಳ್ತಾರೆ. ಕೆಲಸದಿಂದ ಬರಬೇಕಾದ್ರೆ ಇಲ್ಲ ಕಾಲೇಜ್ ಮುಗಿಸಿ ಬರಬೇಕಾದ್ರೆ ಆ ಹುಡುಗಿಯರು ಕಿಡ್ನ್ಯಾಪ್ ಆಗಿರೋದು ಅಂತ ಹೇಳ್ತಾರೆ. ಆಗ ಗೌತಮ್ ಕಿಡ್ನ್ಯಾಪ್ ಆಗಿರೋ ಎಲ್ಲ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಮಾತ್ರ ಕಾಮನ್ ಆಗಿತ್ತು, ಕಿಡ್ನಾಪ್ ಆಗಿರೋ ಎಲ್ಲಾ ಜಾಗದಲ್ಲೂ ದೊಡ್ಡ ಡಸ್ಟ್ ಬಿನ್ ಇದೆ. ಇದನ್ನ ಗೌತಮ್ ನೋಟಿಸ್ ಮಾಡ್ತಾನೆ. ಅಲ್ಲಿ ಆಡ್ತಿದ್ದ ಚಿಕ್ಕ ಮಕ್ಕಳನ್ನ ಕೇಳ್ತಾನೆ. ಆಗ ಆ ಮಕ್ಕಳು ಕಿಡ್ನಾಪ್ ಆಗೋ ಮುಂಚೆ ಆ ಹುಡುಗಿ ಕೈಯಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇತ್ತು ಅಂತ ಹೇಳ್ತಾವೆ. ಆದ್ರೆ ಅದು ಅಳುದಲ್ಲ. ಕಮಲಾ ಮತ್ತು ಗೌತಮ್ಗೆ ಅಲ್ಲಿ ಒಂದು ಅರ್ಥ ಆಗುತ್ತೆ. ಕಿಡ್ನಾಪ್ ಮಾಡೋ ಮೊದಲು ಆ ಕಿಲ್ಲರ್ ನಾಯಿ ಮರಿನ ಹುಡುಗಿ ಹತ್ರ ಬಿಡ್ತಾನೆ. ಆಗ ಆ ಹುಡುಗಿ ಅದನ್ನ ಎತ್ಕೋತಾಳೆ. ಆಗ ಆ ಕಿಲ್ಲರ್ ಅದು ನಂದು ಕೊಡಿ ಅಂತಾನೆ. ಅವರು ಕೊಡಕ್ಕೆ ಬಂದಾಗ ಸ್ಪ್ರೇ ಮಾಡಿ ಕಿಡ್ನಾಪ್ ಮಾಡ್ತಿದ್ದ. ಇದಾದ 2 ದಿನ ಕಳೆದ ಮೇಲೆ ಆ ಕಿಡ್ನಾಪರ್ ಇದೇ ಪ್ಯಾಟ್ರನ್ನ ಯೂಸ್ ಮಾಡಿ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ಆ ಕಿಡ್ನಾಪರ್ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಈ ವಿಷಯನ ಕಮಲಾ ಮತ್ತು ಗೌತಮ್ ತಮ್ಮ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ಹೇಳಿದ್ರು. ಈ ರೀತಿ ಯಾರಾದ್ರೂ ಮಾಡಿದ್ರೆ ಹುಷಾರಾಗಿರಿ ಅಂತ ಕೂಡ ಹೇಳಿರ್ತಾರೆ. ಆಗ ಕಿಡ್ನಾಪರ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಆತ ಬಿಡದೆ ಇನ್ನೊಂದು ಸಲ ಟ್ರೈ ಮಾಡ್ತಾನೆ. ಮತ್ತೆ ಅದೇ ಹುಡುಗಿನ ಕಿಡ್ನಾಪ್ ಮಾಡಿ ಅದೇ ಪ್ಯಾಟ್ರನ್ ನಲ್ಲಿ ಸಾಯಿಸ್ತಾನೆ. ಉಳಿದಿರೋ ಬಾಡಿನ ಗೌತಮ್ ಮನೆ ಬಾಗಿಲಿಗೆ ತಂದು ಬಿಟ್ಟಿದ್ದ. ಜೊತೆಗೆ ಒಂದು ಮೆಸೇಜ್ ಕೂಡ ಕಳಿಸಿರ್ತಾನೆ. ಆ ಮೆಸೇಜ್ ಅಲ್ಲಿ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಬರೆದಿರುತ್ತೆ. ಆ ಸತ್ತಿರುವ ಹುಡುಗಿ ದೇಹದಿಂದ ಬೇರೆ ರೀತಿಯ ಸ್ಮೆಲ್ ಬರ್ತಾ ಇತ್ತು. ಆಗ ತನ್ನ ಫ್ರೆಂಡ್ಗೆ ಬ್ಲ್ಯಾಕ್ ಮತ್ತು ವೈಟ್ ಪಿಗ್ ಗಳನ್ನ ತರಲು ಗೌತಮ್ ಹೇಳ್ತಾನೆ. ಆಗ ರಾಜ್ ನಾಯಕ್ 2 ಹಂದಿಗಳನ್ನ ತಂದಿದ್ದ. ಆಗ ಗೌತಮ್ ಅದನ್ನ ಗಮನಿಸಿ ಹೇಳ್ತಾನೆ, ಈಗ ಸತ್ತಿರುವ ಹುಡುಗಿ ಬಾಡಿಲಿ ವೈಟ್ ಪಿಗ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ನಗರದಲ್ಲಿರೋ ಎಲ್ಲ ವೈಟ್ ಹಂದಿ ಫಾರ್ಮ್ಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ಕಿಲ್ಲರ್ನ ಸುಳಿವು ಇವರಿಗೆ ಸಿಗೋದಿಲ್ಲ. ಆ ಎಲ್ಲ ಪಿಗ್ ಮಾಲೀಕರು ವಯಸ್ಸಾದವರೇ ಇರ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಆದ ಮುತ್ತುಗೆ ಗೌತಮ್ ಮತ್ತು ರಾಜ್ ನಾಯಕ್ ಪಿಗ್ ಫಾರ್ಮ್ಗೆ ಹೋಗಿ ವಿಚಾರಣೆ ಮಾಡ್ತಿರೋದು ಗೊತ್ತಾಗುತ್ತೆ. ಆಗ ಪೊಲೀಸ್ ಆದ ಮುತ್ತು ಕೂಡ ಒಂದು ಪಿಗ್ ಫಾರ್ಮ್ಗೆ ವಿಚಾರಣೆ ಮಾಡೋಕೆ ಹೋಗ್ತಾನೆ. ಅದೃಷ್ಟವಶ ಆ ಮಾಲೀಕನೇ ಈ ಸೀರಿಯಲ್ ಕಿಲ್ಲರ್ ಆಗಿದ್ದ. ಹಾಗೆ ಮುತ್ತು ವಿಚಾರಿಸ್ತಿದ್ದಾಗ ಕಿಲ್ಲರ್ ಮುತ್ತುಗೆ ಒಂದು ಇಂಜೆಕ್ಷನ್ ಕೊಡ್ತಾನೆ. ಆಗ ಮುತ್ತು ಮೂರ್ಛೆ ಹೋಗ್ತಾನೆ. ಅಲ್ಲಿಂದ ಆತನನ್ನ ಕಿಲ್ಲರ್ ತಂದು ಟೇಬಲ್ ಮೇಲೆ ಕಟ್ಟಿ ಹಾಕ್ತಾನೆ ಮತ್ತು ಕಿಲ್ಲರ್ ಅಲ್ಲಿಂದ ಹೋಗ್ತಾನೆ. ಅಲ್ಲಿದ್ದ ದಾಮಿನಿ ಮುತ್ತುಗೆ ಮಾತಾಡಿಸ್ತಾಳೆ. ನಾನು ನಿಂಗೆ ಸಹಾಯ ಮಾಡ್ತೀನಿ, ನೀನು ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ನನಗೆ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಕಿಲ್ಲರ್ ಕೊಟ್ಟಿರೋ ಇಂಜೆಕ್ಷನ್ ಇಂದ ಮುತ್ತುಗೆ ತುಂಬಾನೇ ಸುಸ್ತಾಗಿದ್ದ. ಓಡಾಡಕ್ಕೂ ಶಕ್ತಿನೂ ಇರೋದಿಲ್ಲ. ಹೀಗಾಗಿ ಆತನಿಗೆ ಓಡಲು ಸಾಧ್ಯವಿಲ್ಲ. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಮತ್ತೆ ಕಿಲ್ಲರ್ ಬರ್ತಾನೆ. ಆ ಪೊಲೀಸ್ ಮುತ್ತು ತಲೆಯನ್ನ ಕತ್ತರಿಸಿ ಕೊಂದೆಯೇ ಬಿಡ್ತಾನೆ. ಇಲ್ಲಿ ಗೌತಮ್ನ ನಮ್ಗೆ ತೋರಿಸ್ತಾರೆ. ತನ್ನ ಮನೆ ಟೆರೆಸ್ ಮೇಲೆ ನಿಂತಿದ್ದ. ಆಗ ಕಿಲ್ಲರ್ ಕಾರು ಈ ಕಡೆಗೆ ಬರ್ತಾ ಇದೆ. ಇದನ್ನ ಗಮನಿಸಿದ ಗೌತಮ್ ಹೊರಗೆ ಕಾರ್ ಬಳಿ ಬರ್ತಾನೆ. ಅಷ್ಟರಲ್ಲಿ ಗೌತಮ್ ಫ್ರೆಂಡ್ ರಾಜ್ ನಾಯಕ್ ಕೂಡ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿದ ಕಿಲ್ಲರ್ ಅಲ್ಲಿಂದ ಓಡ್ತಾನೆ. ಆಗ ರಾಜ್ ನಾಯಕ್ ಕಿಲ್ಲರ್ ಹಿಂದೆನೆ ಫಾಲೋ ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಕಿಲ್ಲರ್ ತಪ್ಪಿಸಿಕೊಂಡಿದ್ದ. ಮಧ್ಯ ರೋಡಲ್ಲಿ ನಿಂತು ಗೌತಮ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾನೆ. ಹಿಂದೆಯಿಂದ ಕಿಲ್ಲರ್ ಬಂದು ರಾಜ್ ನಾಯಕ್ ಹೊಟ್ಟೆಗೆ ಚುಚ್ಚಿ ಸಾಯಿಸೇ ಬಿಡುತ್ತಾನೆ ಮತ್ತು ರಾಜ್ ನಾಯಕ್ ಕಿರುಬೆರಳನ್ನ ಕಟ್ ಮಾಡಿ ಅಲ್ಲೇ ಇಟ್ಟು ಹೋಗಿದ್ದ. ಮಾರನೇ ದಿನ ಗೌತಮ್ ರಾಜ್ ನಾಯಕ್ ಬಾಡಿ ಹತ್ರ ಹೋಗ್ತಾನೆ. ತುಂಬಾ ಬೇಜಾರಾಗಿ ಅಳ್ತಾನೆ. ಈತ ಗೌತಮ್ 2 ಕಣ್ಣು ಕೂಡ ಆಗಿದ್ದ. ಇದಾದ್ಮೇಲೆ ಗೌತಮ್ ಮತ್ತು ಕಮಲಾ ಒಂದು ಕಾಲೇಜ್ಗೆ ಹೋಗ್ತಾರೆ. ಮೊದಲನೇ ಹುಡುಗಿ ಕೊಲೆ ಅಲ್ಲಿಂದಾನೇ ಶುರು ಆಗಿತ್ತು. ಕೊಲೆ ಆಗಿದ್ದ ದಿನ ಕಾಲೇಜಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು. ಆ ದಿನದ CCTV ಫುಟೇಜ್ ನ ಚೆಕ್ ಮಾಡ್ತಾರೆ. ಪ್ರಿನ್ಸಿಪಾಲ್ ಪಕ್ಕ ಒಬ್ಬ ವ್ಯಕ್ತಿ ಕುಂತಿದ್ದ. ಮುಖ ಕಾಣದಂಗೆ ಮುಚ್ಚಿದ್ದ. ಆ ವ್ಯಕ್ತಿ ಮೇಲೆ ಇವರಿಗೆ ಅನುಮಾನ ಬರುತ್ತೆ. ಆಗ ಪ್ರಿನ್ಸಿಪಾಲ್ಗೆ ವಿಚಾರಣೆ ಮಾಡ್ತಾರೆ. ಆದ್ರೆ ಪ್ರಿನ್ಸಿಪಾಲ್ಗೆ ಈತ ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ಆತ ಲೆಫ್ಟ್ ಹ್ಯಾಂಡೆಡ್ ಆಗಿದ್ದ. ಬಲಗೈ ತನ್ನ ಜೋಬಲ್ಲೇ ಇತ್ತು. ಎಡಗೈಯಿಂದ ಆತ ಪಾಪ್ಕಾರ್ನ್ ತಿಂತಿದ್ದ. ಆತನ ಕಿರಿಬೋಳು ಕೂಡ ಇರಲಿಲ್ಲ ಅಂತ ಪ್ರಿನ್ಸಿಪಾಲ್ ಹೇಳ್ತಾನೆ. ಇದನ್ನ ಕೇಳಿದ ಗೌತಮ್ ಅಲ್ಲಿಂದ ಎದ್ದು ರಾಜ್ ನಾಯಕ್ ಕಾರ್ ಬಳಿ ಬರ್ತಾನೆ. ರಾಜ್ ನಾಯಕ್ ಕೈ ಬೆರಳು ನೋಡ್ತಾನೆ. ಗೌತಮ್ಗೆ ಅಲ್ಲಿ ಗೊತ್ತಾಗುತ್ತೆ ಕಿಲ್ಲರ್ನ ಎಡಗೈ ಕಿರುಬೆರಳು ಇಲ್ಲ ಅನ್ನೋದು.
ಇಲ್ಲಿಂದ ಗೌತಮ್ ಮತ್ತು ಕಮಲಾ ಒಂದು ಕಾರ್ ಶೋರೂಮ್ಗೆ ಹೋಗ್ತಾರೆ. ಯಾಕಂದ್ರೆ ಕಿಲ್ಲರ್ ಗೌತಮ್ ಮನೆಗೆ ಬಂದಿದ್ದಾಗ ಗೌತಮ್ ಕಾರ್ನ ಇಟ್ಟು ನೋಡ್ಕೊಂಡಿದ್ದ. ಇದರಿಂದ ಏನಾದ್ರೂ ಕ್ಲೀವ್ ಸಿಗಬಹುದು ಅಂತ ಅವರು ಕಾರ್ ಶೋರೂಮ್ಗೆ ಬಂದಿದ್ದಾರೆ. ಅಲ್ಲಿ ಎಲ್ಲರನ್ನ ವಿಚಾರಿಸ್ತಾರೆ. ಅವರಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀವು ಹೇಳ್ತಿರೋ ಕಾರ್ ನಮ್ಮ ಒಬ್ಬ ಕಸ್ಟಮರ್ ಹತ್ರ ಇದೆ. ಆತನ ಹೆಸರು ಅಂಗುಲಿ ಮಾಲ್ ಅಂತ. ಆತನ ಬಳಿ ಒಂದು ಹೋಟೆಲ್ ಸಹ ಇದೆ ಅಂತ ಹೇಳ್ತಾನೆ. ಅಂದ್ರೆ ಕೊನೆಗೂ ಇವರಿಗೆ ಆ ಕಿಲ್ಲರ್ನ ಸುಳಿವು ಸಿಕ್ಕಿರುತ್ತೆ. ಅಲ್ಲಿಂದ ಗೌತಮ್ ಮತ್ತು ಕಮಲಾ ತಡ ಮಾಡದೆ ಪಿಗ್ ಫಾರ್ಮ್ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆತ ಹೇಳ್ತಾನೆ, ಅಂಗುಲಿ ಮಾಲ್ ಹೊರಗೆ ಹೋಗಿದ್ದಾರೆ, ಇದೇ ಸರಿಯಾದ ಸಮಯ ಅಂತ ಅವರು ಒಳಗೆ ಹೋಗ್ತಾರೆ. ಗೌತಮ್ ಹುಡುಕಾಡುತ್ತಿದ್ದಾಗ ಆತನ ಕೈಗೆ ಒಂದು ಮ್ಯಾಪ್ ಸಿಗುತ್ತೆ. ಅದನ್ನ ತಂದು ಆತ ಕಮಲಾ ಪೊಲೀಸ್ಗೆ ತೋರಿಸ್ತಾನೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ದಾಮಿನಿನ ನಮ್ಗೆ ತೋರಿಸ್ತಾರೆ. ಅವಳಿದ್ದ ರೂಮ್ ಪಕ್ಕಾನೇ ಒಂದು ಸೆಲ್ ಇತ್ತು. ಅದರಲ್ಲಿ ಒಂದು ಮಹಿಳೆ ಇದ್ಲು. ದಾಮಿನಿ ಅವಳಿಗೆ ಮಾತಾಡಿಸ್ತಾಳೆ. ಆಗ ಆ ಮಹಿಳೆ ಹೇಳ್ತಾಳೆ, ನನ್ನ ಹೆಸರು ರೇಚಲ್ ಇದೆ, ನಾನು ಅಂಗುಲಿ ಮಾಲ್ ಟೀಚರ್ ಆಗಿದ್ದೆ ಅಂತ ಹೇಳ್ತಾಳೆ. ಅಂಗುಲಿ ಮಾಲ್ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿದ್ದ. ಆತ ಚಿಕ್ಕವನಿದ್ದಾಗ ಈ ಟೀಚರ್ ಅವನಿಗೆ ಒಂದು ಸತಿ ಆತ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದ್ರು. ಆ ಸೇಡು ತೀರಿಸಿಕೊಳ್ಳೋಕೆ ಈ ಟೀಚರ್ನ ಈ ರೀತಿ ತಂದು ಸುಮಾರು ವರ್ಷಗಳಿಂದ ಕೂಡಿ ಹಾಕಿದ್ದ. ಇಲ್ಲಿ ಕಮಲಾ ಪೊಲೀಸ್ ಆ ಮ್ಯಾಪ್ನ ಬೆಂಕಿ ಕಡ್ಡಿಯಿಂದ ಜೋಡಿಸಿದ್ಲು. ಗೌತಮ್ ಅದನ್ನ ಸ್ಪರ್ಶ ಮಾಡೋದ್ರ ಜೊತೆಗೆ ಸ್ಟಡಿ ಮಾಡಿದ್ದ ಮತ್ತು ಕಿಲ್ಲರ್ನ ಹಿಡಿಯೋಕೆ ರೆಡಿ ಆಗ್ತಾರೆ. ಕಮಲಾ ಡೈರೆಕ್ಷನ್ ಹೇಳ್ತಾಳೆ. ಗೌತಮ್ ಕಾರ್ ಡ್ರೈವ್ ಮಾಡಿ ಬರ್ತಾನೆ. ಇಲ್ಲಿ ಕಿಲ್ಲರ್ ದಾಮಿನಿನ ಸಾಯಿಸಕ್ಕೆ ರೆಡಿ ಮಾಡ್ತಿದ್ದ. ಇವತ್ತು ಅವಳ ಬರ್ತ್ಡೇ ಕೂಡ, ಅಂದ್ರೆ ಕೊನೆಯ ದಿನ ಕೂಡ ಆಗಿರುತ್ತೆ. ಗೌತಮ್ ಮತ್ತು ಕಮಲಾ ಇವರಿರೋ ಜಾಗಕ್ಕೆ ಬಂದೇ ಬಿಡ್ತಾರೆ. ಅದು ಒಂದು ಫ್ಯಾಕ್ಟರಿ ಆಗಿತ್ತು. ಗೌತಮ್ ಒಳಗೆ ಹೋಗಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದ ಫ್ಯಾಕ್ಟರಿಯ ಅಲಾರಾಮ್ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕಿಲ್ಲರ್ ಗೌತಮ್ನ ನೋಡ್ತಾನೆ. ಆಗ ಕಿಲ್ಲರ್ ಕೋಪಗೊಂಡು ಹೊಡೆಯಲು ಓಡಿ ಬರ್ತಾನೆ. ಸ್ವಲ್ಪ ಬಂದಿರ್ತಾನೆ. ಆಗ ಅಲ್ಲಿ ಪವರ್ ಕಟ್ ಆಗುತ್ತೆ. ಕಮಲಾ ತಾಯಿ ಆ ಏರಿಯಾ ಪವರ್ ಕಟ್ ಮಾಡಿಸಿದ್ಲು. ಆಗ ಕಿಲ್ಲರ್ ಗೌತಮ್ನ ಹುಡುಕುತ್ತಾ ಹೇಳ್ತಾನೆ, ನಾನು ಸೋತಿದ್ದೇನೆ, ನೀನು ಗೆದ್ದೆ, ನೀ ನಂಗೆ ಸಾಯಿಸು ಇಲ್ಲ ನಾನಿಂಗೆ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ಗೌತಮ್ ಎದುರುಗಡೆ ಬಂದಾಗ ಗೌತಮ್ ಹೊಟ್ಟೆಗೆ ಚಾಕುವಿಂದ ಚುಚ್ಚುತ್ತಾನೆ. ಅದೇ ಸಮಯ ಗೌತಮ್ ಕೂಡ ಕಿಲ್ಲರ್ಗೆ ವಿದ್ಯುತ್ ಶಾಕ್ ನೀಡಿ ತೆಳಗೆ ಬೀಳಿಸ್ತಾನೆ. ಆಗ ಕಿಲ್ಲರ್ಗೆ ಪ್ರಜ್ಞೆ ತಪ್ಪುತ್ತೆ. ಆಗ ಎರಡು ಕಾಲಿಗೆ ಕಟ್ಟಿ ಬೀಗ ಹಾಕ್ತಾನೆ. ಆಗ ಗೌತಮ್ ದಾಮಿನಿನ ಹುಡುಕಿ ಅವಳನ್ನ ಅಲ್ಲಿಂದ ಕಾಪಾಡ್ತಾನೆ. ಅಲ್ಲಿಂದ ಅವರಿಬ್ರು ಹೊರಬರುತ್ತಿದ್ದಾಗ ಕಿಲ್ಲರ್ ಹೇಳ್ತಾನೆ, ಟೀಚರ್ ನನ್ನ ಕರೆದುಕೊಂಡು ಹೋಗಿ, ನನ್ನ ಒಬ್ನೇ ಇಲ್ಲಿ ಬಿಡಬೇಡಿ ಅಂತ ಜೋರಾಗಿ ಅಳ್ತಾ ಇರ್ತಾನೆ. ಆಗ ದಾಮಿನಿ ಕೀಲಿ ಕೈನ ಅಲ್ಲಿಯೇ ಇಟ್ಟು ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿದ್ದ ರೀಚಾ ಟೀಚರ್ ಅದನ್ನ ತಗೊಂಡು ನುಂಗಿ ಬಿಡ್ತಾಳೆ. ಆಗ ಆ ಸೀರಿಯಲ್ ಕಿಲ್ಲರ್ ಆ ಟೀಚರ್ನ ಹೊಟ್ಟೆ ಬೆಗೆದು ಆ ಕೀನ ತಗೊಂಡು ಹೊರಗೆ ಬರ್ತಾನೆ. ಅಷ್ಟರಲ್ಲಿ ದಾಮಿನಿ ಮತ್ತು ಗೌತಮ್ ಹೋಗಿ ಬಿಟ್ಟಿದ್ರು. ಮಾರನೇ ದಿನ ಪೊಲೀಸ್ ದಾಮಿನಿನ ಪ್ರೆಸ್ ಮುಂದೆ ಕೂರಿಸ್ತಾರೆ. ದಾಮಿನಿಗೆ ಕೇಳಿದಾಗ ಹೇಳೋದು, ನನಗೆ ಆ ವ್ಯಕ್ತಿಯಲ್ಲಿ ಯಾವುದೇ ಸೈಕೋ ಕಿಲ್ಲರ್ ಕಾಣಿಸಿಲ್ಲ, ಒಂದು ಚಿಕ್ಕ ಮಗು ಅವನಲ್ಲಿ ಕಾಣಿಸಿದೆ ಅಂತ ಪ್ರೆಸ್ಗೆ ಹೇಳ್ತಾಳೆ. ಇದೆಲ್ಲ ಆ ಕಿಲ್ಲರ್ ಕೂಡ ನೋಡ್ತಾನೆ. ಆಗ ಅವನಿಗೆ ಅವನು ಮಾಡಿರೋ ತಪ್ಪುಗಳೆಲ್ಲ ಅರಿವಾಗುತ್ತೆ. ಆಗ ಆತ ಒಂದು ಬೆಟ್ಟದಿಂದ ಜಿಗಿದು ತನ್ನ ಪ್ರಾಣ ಬಿಡುತ್ತಾನೆ. ಇದರ ಜೊತೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.